ಇನ್ನೊಬ್ಬರಿಗೆ ಡಿಪೆಂಡ್ ಆಗ್ಬೇಕು ಹೌದು. ಅಂತದ್ದೇನಿಲ್ಲ, ಹೌದು. ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುವಂಥದ್ದು ಇದೆ ನನಗೆ. ಕೃಷಿಯಲ್ಲಿ ನಿಮ್ಗೆ ತುಂಬಾ ದೊಡ್ಡ ಶ್ರೀಮಂತಿಕೆ, ತುಂಬಾ ದುಡ್ಡು ಆಗುತ್ತೆ, ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲಸ ಉಂಟು ನನಗೆ ಮಾಡಕ್ಕೆ, ತುಂಬಾ ಏನು AC ರೂಮಲ್ಲಿ ಕೂತ್ಕೊಂಡು ಮಾಡುವಂತ ಕೆಲಸ ಅಲ್ಲ ಅಂತ ಆದ್ರೂ ಕೂಡ ಕೆಲಸ ಇದೆ, ಆದ್ರಿಂದ ಅದು ಖುಷಿ ಇದೆ ನನಗೆ. ಇಲ್ಲದೆ ಹಾಗೂ ನಾನು ತೋಟದಲ್ಲಿ ಹೋಗೋದು ತುಂಬಾ ಖುಷಿ ಪಡ್ತೇನೆ. ನಾನು ಮಾಡಿದ್ರಲ್ಲಿ ಒಳ್ಳೆ ಎಡಿಟರ್ ಆಗ್ಬೇಕಂತಾದ್ರೆ, ನಾನು ಆಗ್ಬೇಕಂತಿದ್ರೆ ವಿದ್ಯಾರಣ್ಯ ಅಂತ ಇದ್ರು ಒಬ್ರು, ಎಂಡಮೋಲಲ್ಲಿ ಇವಾಗ ಇನ್ಚಾರ್ಜ್, ಎಡಿಟಿಂಗ್ ಇನ್ಚಾರ್ಜ್ ಆಗಿದ್ದಾರೆ. ವಿದ್ಯಾರಣ್ಯ ಅಂತ, ಅವ್ರು ತುಂಬ ಒಳ್ಳೆ ಎಡಿಟರ್ ಸಂದೇಶ್. ನಾನು ಎಡಿಟಿಂಗ್ ಫೀಲ್ಡಲ್ಲಿ ಈ 15-16 ವರ್ಷದಲ್ಲಿ ನಾನು ನೋಡಿದ ಒಳ್ಳೆ ಒಂದು ಎಡಿಟರ್ ಅಂತ ಹೇಳಿತ್ತು ಅಂತ ಆದರೆ ಅದು ವಿದ್ಯಾರಣ್ಯ. ಅದನ್ನು ಎರಡು ಮಾತೇ ಅಲ್ಲ ಅದರಲ್ಲಿ. ಯಾಕಂತ ಹೇಳಿದ್ರೆ ಅವರಿಂದ ನಾನು ತುಂಬ ಕಲ್ತಿದ್ದೇನೆ. ಕೆಲಸ ಮಾಡೋದಕ್ಕೆ ಎಂತ ಇತ್ತು ಎಲ್ಲ ಕಲ್ತವನು ನಾನು ಅವರಿಂದ, ಯಾರು ವಿದ್ಯಾರಣ್ಯ ಅವರಿಂದ. ತುಂಬ ಕಲಿಸಿಕೊಟ್ಟಿದ್ದಾರೆ ನನಗೆ. ಹೀಗೆ ಮಾಡಬೇಕು ಶ್ರೀಕಾಂತ್, ಹೀಗೆ ಮಾಡಬೇಕು, ಕಲರ್ ಕರೆಕ್ಷನ್ ಆಗಲಿ ಹೀಗೆ ಮಾಡಬೇಕು, ಏನು ಮಾಡಲಿಕ್ಕಿದ್ರು ಕೂಡ ಅವ್ರು ನನಗೆ ಹೇಳಿಕೊಟ್ಟಿದ್ರು. ತುಂಬ ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ಅವರನ್ನು ಮರೆಯುವಂಗಿಲ್ಲ ನಾವು. ಇಲ್ಲ ಅದು ಯಾಕಂತ ಹೇಳಿದ್ರೆ ಇಲ್ಲ ಖಂಡಿತ, ಯಾಕಂತೇಳಿ ಅದು ಮರೀತಂತ ಹೇಳಿದ್ರೆ ಮನುಷ್ಯನಲ್ಲ ಸಂದೇಶ. ನಾನು ಹೇಳಿದ ಪ್ರಕಾರ ನೀವು ಕಲಿಸಿಕೊಟ್ಟವನನ್ನು ಯಾವಾಗ ಮರಿತೀರಾ ಆವಾಗ ನೀವು ಮನುಷ್ಯತ್ವ ಕಳ್ಕೊಂಡ್ರೆ ಅಂತ ಅರ್ಥ. ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಅದನ್ನು ನೀವು ಯಾವಾಗ ನೆನ್ಪಿಟ್ಕೊಳ್ತೀರಾ ಅವನಿಗೆ ನೀವು ಒಳ್ಳೇದಾಗ್ಲಿಕ್ಕೆ ಇನ್ನೂ ಆಪ್ಷನ್ಗಳಿದೆ, ಚಾನ್ಸಸ್ ಇದೆ. ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾನು ಹೇಳಿದಲ್ಲ, ನಮ್ಮ ಎಡಿಟಿಂಗ್ಗೆ ನಾನು ಈ ಫೀಲ್ಡಿಗೆ ಬರಬೇಕಂತ ವನಿತಾ ಮೇಡಮ್ ಮತ್ತು ನವೀನ್ ಹೆಗ್ಡೆ ಎಡಿಟಿಂಗ್ ಫೀಲ್ಡಿಗೆ ಬಂದ ಮೇಲೆ ನನಗೆ ಅವರು ವಿದ್ಯಾರಣ್ಯ ಅವರು ನನಗೆ ಫುಲ್ಲು ನನ್ನನ್ನು ಒಂದು ಒಳ್ಳೆ ಎಡಿಟರ್ ಆಗಿ ರೂಪು ಮಾಡಿದೆ ವಿದ್ಯಾರಣ್ಯ. ಈಗ ಬೆಂಗಳೂರಲ್ಲಿ ಅದೇ ಎಂಡಮಾಲ್ ಕಂಪ್ನಿಯಲ್ಲಿ ಇದ್ದಾರೆ ಅವರು. ಆಮೇಲೆ ನನಗೆ ಬೇಕಾದ ಒಂದು ಎಪಿಸೋಡ್ ಬಂದು ಒಂದು ಇನ್ನೂ ಸ್ವಲ್ಪ ಜಾಸ್ತಿ ನನಗೆ ಇದು ಕೊಟ್ಟವರು ನನಗೆ ನಮ್ಮ ಶರತ್ ಸರ್ ಮತ್ತು ಪರಶುರಾಮ್ ಸರ್. ಮತ್ತು ನನಗೆ ಆ ಟೈಮಲ್ಲಿ ಸಿಕ್ಕಿದ್ದು, ನಿಮ್ಮ ಎದುರುಗಡೆ ಹೊಗಳೋದಂತಲ್ಲ, ಆ ಟೈಮಲ್ಲಿ ನನಗೆ ನನ್ನ ಎಪಿಸೋಡ್ಗೆ ಬೇಕಾಗುವಂಥ ವಾಯ್ಸ್ ಓವರ್, ಆಮೇಲೆ ನನಗೆ ಹೇಗೆ ನಾನು ಎಡಿಟಿಂಗ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಏನು ಹೇಳ್ತಾರೆ ಸ್ಕ್ರಿಪ್ಟ್ ಉಂಟಲ್ಲ, ಅದು ನಾನು ಹೇಗೆ ನನಗೆ ಬೇಕು ಅಂತ ನಾನು ಮನಸ್ಸಲ್ಲಿ ಇಟ್ಕೊಳ್ಳೋಣ ಅದಕ್ಕಿಂತ 2 ಪಟ್ಟು ಒಳ್ಳೆಯದಾಗಿ ಬರ್ತಿತ್ತು. ಆ್ಯಕ್ಚುಲಿ ನನಗೆ ಮ್ಯೂಸಿಕ್ಗೆ, ಸಂದೇಶದ ವಾಯ್ಸಿಗೆ ಮ್ಯೂಸಿಕ್ ಸೆಟ್ ಆಗುವ ಹಾಗೆ ಬೇರೆ ಯಾವ ವಾಯ್ಸ್, ನಾನು ನಿಮ್ಮ ಎದುರುಗಡೆ ಹೆಗೊಳ್ಳೋದಲ್ಲ, ಅದು ಆ್ಯಕ್ಚುಲಿ ಹೇಳುತ್ತೆ, ನಾನು ಇದು ಹಾಟ್ಲಿ ಹೇಳ್ತಿದ್ದೇನೆ, ನಿಮ್ಮ ವಾಯ್ಸಿಗೆ ಮ್ಯೂಸಿಕ್ ಸೆಟ್ ಆಗುವ ಹಾಗೆ ಬೇರೆ ಯಾವ ವಾಯ್ಸಿಗೂ ನಾನು ತಿಳ್ಕೊಂಡಾಗೆ ಸೆಟ್ ಆಗೋದಿಲ್ಲ. ಮತ್ತೆ ಕೆಲವು ಕಡೆ ನಾನು ಏನೋ ಹೇಳಿರ್ಬೋದು, ಏನು ಸಂದೇಶ ಒಂದು ಸ್ವಲ್ಪ ಸ್ಪೀಡ್ ಕೊಡಿ, ಸ್ವಲ್ಪ ಹಿಂದೆ ಕೊಡಿ ಅಂತ ಹೇಳಿರ್ಬೋದು ನಾನು. ಅಂದರೆ ನನಗೆ ನೆನಪಿಲ್ಲ ಅಂತ ಹೇಳಿದ್ರು, ಅಂದರೆ 1-2 ಸಲ ಯಾವುದಾದ್ರು ಒಂದು ಎಪಿಸೋಡ್ಗೆ ಹೇಳಿರ್ಬೋದು. ಅದು ನಾವು ಒಟ್ಟಿಗೆ ಸೇರ್ಕೊಂಡು ಮಾಡಿದ ಅದು ಎಪಿಸೋಡ್ ಉಂಟಲ್ಲ ಸಂದೇಶ, ಇನ್ನೂ ನಾವು ಒಂದು 20 ವರ್ಷ ಹೋದ್ರು ಕೂಡ ಅದು ಮರೆಯುವಂಥದ್ದಲ್ಲ. ಅಂದ್ರೆ ಎಲ್ಲೂ ಆನ್ಲೈನಲ್ಲಿ ಸಿಗಲ್ಲ, ಅದು ಸಮಸ್ಯೆ. ಈಗ ಆಕ್ಚುಲಿ ಇವಾಗ ತರ ಅವಾಗ ಯೂಟ್ಯೂಬಲ್ಲಿ ಸಿಕ್ತಿದ್ರೆ ಇವಾಗ ನಾವು ಅದನ್ನು ನೋಡ್ಬೋದು. ನಿನ್ನೆವರೆಗೂ ಬೆಂಗಳೂರಲ್ಲಿ ಇದ್ನಲ್ಲ, ಒಳ್ಳೆ ಟೊಮೊಟೊ ತರ ಇದ್ದೆ, ಒಂದೇ ಬಿಸಿಲಿಗೆ ನೋಡಿ ಇಷ್ಟು ಮನ್ ಕಲರ್ ಆಗಿದ್ದೀನಿ. ಇಲ್ಲ, ನಿಮ್ಗೆ ನೀವು ಹೇಳಿದ ಕಲರ್ ಆಗಿದ್ದಕ್ಕಿಂತಲೂ ನೀವು ಹೇಳುತ್ತೆ ನಂಬಲಿಕ್ಕಿಲ್ಲ. ನನಗೆ ಆ್ಯಕ್ಚುಲಿ ತೋಟದೊಳಗಡೆ ನೀವು ಆಗ ಹೇಳಿದಾಗೆ ಚಪ್ಪಲ್ ಹಾಕೊಂಡು ಹೋಗೋದು ಅಂತ ಹೇಳಿದ್ರೆ ನನಗೆ ತುಂಬ ಇರಿಟೇಟ್. ನನಗೆ ಹಾಕುದಿಲ್ಲ ಅಂತ ಹೇಳಿದ್ರಲ್ಲ, ನನಗೆ ಚಪ್ಪಲ್ ಇಲ್ಲದೆ ನಾನು ತೋಟದಲ್ಲಿ ಹೋಗೋದು ತುಂಬ ಖುಷಿ ಪಡ್ತೇನೆ. ನಾನು ಹೋಗ್ತೇನೆ, ತುಂಬ ಸಲ ಹೋಗ್ತೇನೆ ಚಪ್ಪಲ್ ಇಲ್ಲದೆ. ಹೌದು, ಚಪ್ಪಲ್ ಯಾವಾಗ ಹಾಕೊಳ್ಳೋದು ಅಂತೇಳಿ ನನಗೆ ತಾಯಿ ಬೈತಾರೆ ಇಲ್ಲಿ, ಆಮೇಲೆ ನನ್ನ ಹೆಂಡತಿ ಬೈತಾರೆ. ಏನಾದ್ರು ಇರ್ತದೆ ಅಂತಲ್ಲ, ನಾಳೆ ನೀನು ಆಫೀಸ್ಗೆ ಹೋಗುವವನು ಕಾಲಲ್ಲಿ ನೀವು ಹೋದ ಕೂಡಲೇ ಏನಾಗುತ್ತೆ ಅಂತೇಳಿ ಕಾಲಲ್ಲಿ ಕಪ್ಪು ಬರ್ತದೆ ಒಂದು, ಅದೇನಂತೇಳಿ ಈ ಹುಲ್ಲಿದ್ದು ಇದು ಏನು ಕಹಿ ಉಂಟಲ್ಲ, ಅದು ಕಾಲಿಗೆ ಹಿಡಿತಂದ್ರೆ ಅದು ಈಸಿಯಾಗಿ ಬಿಡುದಿಲ್ಲ. ಅದು ಹೊರಗಡೆ ಹೋದಾಗ ಇನ್ನೊಬ್ರು ನೋಡುವಾಗ ಅದು ಏನು ಸ್ವಲ್ಪ ಇರುಸುಮುರುಸು ಆಗ್ತದೆ. ನನಗೆ ಅದು ನಾನು ಹಾಟ್ಲಿ ಇರ್ತದೆ, ನನಗೆ ಅದು ಏನೂ ಇಲ್ಲ, ನಾನು ಅದನ್ನ ಯಾವುದು ತಿಳ್ಕೊಳ್ಳೋದು ಇಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಿಸ್ಸಸ್ ಅಲ್ಲಿ ಸ್ವಲ್ಪ ಆಫೀಸ್ಗೆ ಹೋಗುವಳಲ್ಲ, ಅವಳಿಗೆ ಸ್ವಲ್ಪ ಇರುಸುಮುರುಸು. ಯಾರು ನೋಡಿದ್ರೆ ನಾನು ಸಿಟಿಯಲ್ಲಿ ಹೋದ ಕೆಲವು ಸಲ ಏನಾಗುತ್ತೆ, ಕಾರಲ್ಲಿಂದ ಇಳಿಯುವಾಗ ನನಗೆ ತಲೆಯಲ್ಲಿ ಚಪ್ಪಲ್ ಹಾಕ್ಬೇಕಂತ ಮರ್ತೋಗಿರ್ತದೆ. ಇಳಿದು ಸೀದಾ ಹೋಗ್ತಾ ಇರ್ತೇನೆ, ಒಳಗಡೆ ಹೋದಾಗ ಒಳಗಡೆ ಬಂದು ಕೂತ್ಕೊಳ್ಳೋಕೆ ಶುರು ಮಾಡ್ತಾಳೆ. ಮತ್ತೆ ಒಂದು 10 ನಿಮಿಷ ಅವಳ ಪ್ರವಚನ ಇರ್ತದೆ ನನಗೆ, ಚಪ್ಪಳ ಆ ಕಡೆ ಹೋಗ್ತಾಳೆ ಅಂತ. ಅದು ನಾನು ಹೇಳ್ತೇನೆ, ನನಗೆ ಎಂತ ಆಗ್ಬೇಕಿನ್ನು, ಮದುವೆ ಆಗಿದೆ, ಮಕ್ಕಳಾಗಿದೆ, ಏನೇನು ಆಗ್ಬೇಕಂತ. ಹಾಗೆ ಆಕ್ಚುಲಿ ತೋಟದಲ್ಲಿ ಹೋಗುದು, ನೀವು ಚಪ್ಪಲ್ ಇಲ್ಲದೆ ಹೋಗುದುಂಟಲ್ಲ ತುಂಬಾ ಒಳ್ಳೆಯದು. ಮತ್ತೆ ಕಲ್ಲು ಅದೆಲ್ಲ ಉಂಟಲ್ಲ ಸಂದೇಶ, ಇವಾಗ ನೀವು ನೋಡಿ ಚಪ್ಪಲ್ ಹಾಕೊಳ್ತಾರೆ, ಅದು ಏನು ಮೆಡಿಸಿನ್ಗೋಸ್ಕರ ಅದ್ರಲ್ಲಿ ಚಪ್ಪಲಲ್ಲಿ ಇದು ಹರಳೆ ಇದು ಅಂತದನ್ನೆಲ್ಲ ಹಾಕ್ತಾರೆ. ಹೌದು, ಮ್ಯಾಗ್ನೆಟ್ ಇದೆಲ್ಲ.
ಆಕ್ಚುಲಿ ಅದು ಅಗತ್ಯನೇ ಇಲ್ಲ ನಾನು ಹೇಳುವ ಪ್ರಕಾರ. ಬರೀ ಕಾಲಲ್ಲಿ ನೀವು ಇಲ್ಲಿ ನಡ್ಕೊಂಡು ಹೋದ್ರೆ ಒಂದು ಅರ್ಧ ಗಂಟೆ ನೀವು ವಾಕ್ ಮಾಡಿದ್ರೆ ಏನು ಬೇಕಾಗಿಲ್ಲ. ಶಬರಿಮಲೆ ಯಾತ್ರೆಗೆ ಹೋಗ್ತಾರೆ ಮತ್ತೆ ಅವರು ಬರಿಗಾಲಲ್ಲೇ ಅವ್ರಿಗೆ ನೋಡಿ ಒಂದು ವರ್ಷ ಏನೂ ಆಗಲ್ಲ. ಆಕ್ಚುಲಿ ಅದು ಇರುವುದೇ ಸೆಂಟ್ರಿಕಲಿ ಇರ್ಬೋದು, ಹಾಗೆ ಇರ್ಬೋದು ಅದು. ಇವಾಗ ಏನಾಗಿದೆ, ಜನರು ಸ್ವಲ್ಪ ಚೇಂಜಸ್ ಆಗಿ ಇಲ್ಲಿ ಏನು ಬೇಡ. ನಮ್ಮ ಅಜ್ಜಿ 90 ವರ್ಷದಲ್ಲಿ ತೀರ್ಕೊಂಡ್ರು, 90 ವರ್ಷದವರೆಗೂ ಚಪ್ಪಲಿ ಹಾಕಿ. ಹೌದೌದು. ನೀವೇನೋ ಒಂದು ಕೃಷಿ ಎಪಿಸೋಡ್ ಮಾಡ್ತಿದ್ರಿ, ಎಡಿಟ್ ಮಾಡ್ತಾ ಇದ್ರಿ. ಹೌದು. ಅವಾಗ ನಿಮ್ಗೆ ಬೇರೆ ಬೇರೆ ಸಕ್ಸಸ್ ಸ್ಟೋರಿ ನೋಡಿದಾಗ ನಿಮ್ಗೆ ಆಸೆ ಆಯ್ತು, ಹೌದು, ನಾನು ಮಾಡ್ಬೇಕು ಅಂತ. ಹೌದು, ನನಗೂ ಹೇಳಿದ್ದೆ. ಹೌದು, ನಾನು ಹೇಳಿದೆ ನಾನೇ ಸ್ಟೋರಿ ರೆಕಾರ್ಡಿಂಗ್ ಬರ್ತೀನಿ ಅಂದಿದ್ದೆ, ನಾನು ಬಂದಿದ್ದೀನಿ. ಆದ್ರೆ ನೀವು ಮಾಡಿದೀರಾ, ನಿಮ್ ಸಕ್ಸಸ್ ಆಗಿದೆ. ಇವತ್ತು ಇವತ್ತಿನ ಯುವಕರಿಗೆ ಜಮೀನ್ ಇದ್ದು ಬೇರೆ ಕಡೆ ಎಲ್ಲ ಇದು ಮಾಡ್ತಿರ್ತಾರಲ್ಲ, ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳಿದ ಸಂದೇಶವೇ, ಮನೆಯಲ್ಲಿ ಜಾಗ ಎಲ್ಲ ಇತ್ತು ಅಂತ ಆದ್ರೆ ಬರಡು ಜಾಗಗಳನ್ನೆಲ್ಲ ಬರಡು ಜಾಗ ಆಗ್ಲಿಕ್ಕೆ ಬಿಡಬೇಡಿ. ಕೃಷಿ ಮಾಡಿ. ಕೃಷಿಯಲ್ಲಿ ನಿಮಗೆ ತುಂಬಾ ದೊಡ್ಡ ಶ್ರೀಮಂತಿಕೆ, ತುಂಬಾ ದುಡ್ಡು ಆಗುತ್ತೆ, ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಮರ್ಯಾದೆಯಲ್ಲಿ ಸಮಾಜದಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು, ಸಮಾಜದಲ್ಲಿ ಮರ್ಯಾದೆಯಾಗಿ ಬದುಕುವುದು, ಅದು ಮಾಡ್ಬೋದು ಇದರಲ್ಲಿ. ಮತ್ತೆ ಇದರಲ್ಲಿ ಯಾರಿಗೂ ನೀವು ತಲೆಬಾಗುವಂಥದ್ದು ಯಾವುದಿಲ್ಲ. ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರಬಾರ್ದು. ನೀವೇ ಕೆಲಸ ಮಾಡಬೇಕು. ಮಾಡಿದ್ರೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು, ಒಂದಿಬ್ರು ಮಕ್ಕಳು, ತಾಯಿಯ ತಂದೆ ಯಾರು ಇದ್ರೆ ಅವರನ್ನು ಸಾಕುವಷ್ಟು ದುಡಿಬಹುದು ಇದರಲ್ಲಿ. ಇದನ್ನು ನಾನು ಹೇಳಬಲ್ಲೆ. ಮತ್ತೆ ಒಂದು 500 ಗಿಡ ನೆಟ್ಟು ಒಂದು 4 ಜನ ಕೆಲಸದವ್ರನ್ನ ಇಟ್ರೆ ಅದು ಆಗುದಿಲ್ಲ, ನಡೆಯುವುದಿಲ್ಲ. ಅದು ಹೇಳ್ತೇನೆ ನಾನು. ಅಂದ್ರೆ ಇನ್ನೊಬ್ಬರಿಗೆ ನೋಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವಷ್ಟು ಬೆಳೆದಿಲ್ಲ. ಮಾಡಿದ್ದೇನೆ, ತೊಂದ್ರೆ ಇಲ್ಲ, ಬದುಕಬಹುದು. ನಾಳೆ ಏನ ಕೆಲಸ ಇಲ್ಲ, ಮುಂದಿಂದೇನು ಇನ್ನೊಂದು ಕೆಲಸಕ್ಕೆ ಹುಡುಕೋಣ ಅಂತ ಹೇಳುವಂತದ್ದು ಅಂತ ಪರಿಸ್ಥಿತಿ ಇಲ್ಲ. ನಾನು ಇವಾಗದ ಸಿಚುವೇಶನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕೆಲಸ ಉಂಟು. ನನ್ನ ಮನೆಯಲ್ಲಿ ತೋಟದಲ್ಲಿ ಕೆಲಸ ಉಂಟು, ಮಾಡ್ಲಿಕ್ಕೆ 3 ಸಾವಿರ ಅಡಿಕೆ, ಈಗ ಹತ್ರ 3 ಸಾವಿರ ಅಡಿಕೆ ಇದೆ. ಕೆಲಸ ಉಂಟು ನನ್ಗೆ ಮಾಡಕ್ಕೆ. ತುಂಬಾ ಏನು AC ರೂಮಲ್ಲಿ ಕೂತ್ಕೊಂಡು ಮಾಡುವಂತ ಕೆಲಸ ಅಲ್ಲ ಅಂತ ಆದ್ರೂ ಕೂಡ ಕೆಲಸ ಇದೆ. ಆದ್ರಿಂದ ಅದು ಖುಷಿ ಇದೆ ನನ್ಗೆ. ಯಾರಿಗೆ ಇನ್ನೊಬ್ಬರಿಗೆ ಡಿಪೆಂಡ್ ಆಗ್ಬೇಕು ಅಂತದ್ದೇನಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುವಂತದ್ದು ಇದೆ ನನ್ಗೆ. ಹಾಗೆ ಈಗ ಫೈನಲ್ ನಾವು ಎಪಿಸೋಡ್ ಕ್ಲೋಸ್ ಮಾಡ್ಬೇಕಲ್ವಾ? ಕ್ಲೋಸ್ ಮಾಡುವಾಗ ಮೈನ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಹೇಳಿ ನಾವು ಕ್ಲೋಸ್ ಮಾಡೋದು. ಹಾಕುದೇ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ, ನಿಮ್ಗೆ ನೆನಪಿದೆ? ಇಲ್ಲೂ ಲಾಸ್ಟ್ ಸೆಗ್ಮೆಂಟ್ ನಾವೀಗ ಹೋಗ್ತಾ ಇದ್ದೇವಲ್ಲ, ಸೊ ಶೂಟಿಂಗ್ ಮುಗಿಸಿ ನಾನು ಹೋಗ್ತಾ ಇದ್ದೇನೆ. ಸೊ ಈಗ ಲಾಸ್ಟ್ ಪ್ರಶ್ನೆ ಏನ್ ಗೊತ್ತಾ, ಈಗ ನಿಮ್ಮ ವರ್ಷದ ಕೃಷಿ ಆದಾಯ ಎಷ್ಟು? ಕೃಷಿ ಆದಾಯ ಬಂತಂದ್ರೆ ಹೋದ ವರ್ಷ ನನ್ಗೆ ಸಾಧಾರಣ ಹೋದ ವರ್ಷ ನನ್ಗೆ ಫುಲ್ ಆಗ್ಲಿಲ್ಲ, ಒಂದು 6 ಲಕ್ಷ 60 ಲಕ್ಷ ತನಕ ನನ್ಗೆ ಇಳುವರೆಗೆ ಬಂದಿದೆ. ಈ ಸಲ ಸ್ವಲ್ಪ ಜಾಸ್ತಿ ಬರ್ಬೋದು. ಹೌದು, 10 ಲಕ್ಷ ಅಂತ ಹೇಳಿದ್ರೆ ಹೋದ ವರ್ಷ ನನ್ಗೆ ಒಂದು ತೋಟದಲ್ಲಿ ಮಾತ್ರ ಬಂದಿತ್ತು ನನ್ಗೆ. ಈ ಸಲ 2 ತೋಟದಿದೆ, 2 ತೋಟದ ಒಟ್ಟಿಗೆ ಒಂದು 10 ಲಕ್ಷ ಜಾಸ್ತಿ ಬರ್ಬೋದು ನನ್ಗೆ. ಮತ್ತೆ ಖರ್ಚು ಜಾಸ್ತಿ ಇದೆ ನಂದು. ಖರ್ಚು ಅಂತ ಹೇಳಿದ್ರೆ ಬೇರೆಯವ್ರ ತೋಟಕ್ಕೆ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ನಾನು ಖರ್ಚು ಮಾಡ್ತೇನೆ. ಅಂದ್ರೆ ಅಡಿಕೆಗೆ ಇದು ಮೆಡಿಸಿನ್ ಮದ್ದು ಬಿಡುದ, ಗೊಬ್ಬರ ಹಾಕುದಿಲ್ಲ, ನಾನು ಲೆಕ್ಕಕ್ಕಿಂತ ಜಾಸ್ತಿ ಹಾಕ್ತಿದ್ದೇನೆ. ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಹಾಕ್ಲೇಬೇಕು ಅಂತ ಆ ರೀತಿಯಿಂದ. ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಪ್ಷನ್ ಇದೆ, ಕಡಿಮೆ ಮಾಡಿ ಚೆನ್ನಾಗಿ ತೆಗಿಬಹುದು. ಆವಾಗ ಸಮಸ್ಯೆ ನಾನು ಇಲ್ಲೇ ನಿಂತ್ರೆ, ಈಗ ನಾನು ಒಂದ್ ವೇಳೆ ಈ ವರ್ಷದಿಂದ ನಿಂತ್ರೆ ನೆಕ್ಸ್ಟ್ ನಾನು ಅದನ್ನು ಕಂಟಿನ್ಯೂ ಮಾಡ್ಬೋದು. ನಾನು ಸ್ವಲ್ಪ ಕಡಿಮೆ ಮಾಡಿ ನಾನೇ ನೋಡುವಾಗಲು ಇನ್ನೊಬ್ಬರ ಕೆಲಸ ತೋಟ ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಂದೇಶ. ಅದನ್ನು ನಾನು ಹೇಳೋದಕ್ಕೆ, ನಿಮ್ಗೆ ನೀವೇ ಕೆಲಸ ಮಾಡಿ ಒಂದು ಫ್ಯಾಮಿಲಿ ಮರ್ಯಾದೆಯಲ್ಲಿ ದಿನ ತೆಗೆಯುವುದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಹೇಳುದು, ಅದನ್ನೇ ನಾನು ಹೇಳ್ತಾ ಇರೋದು.